ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಗೀತಾ ನಿಂಗನಗೌಡ್. ವೆಲ್ಕಮ್ ಟು ಗೀತಾ ನಿಂಗನಗೌಡ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಇವತ್ತಿನ ಒಂದು ಶುಭೋದಯದ ನುಡಿ ಪರಿಶುದ್ಧವಾಗಿರ್ತಕ್ಕಂಥ ಪ್ರೇಮ ಅಂತಕ್ಕಂಥದ್ದು. ಹಾಗಾದರೆ ಪರಿಶುದ್ಧವಾಗಿರ್ತಕ್ಕಂಥ ಪ್ರೇಮದಿಂದ ಏನನ್ನು ನಾವು ಸಾಧಿಸ್ಬೋದು ಅಂತಕ್ಕಂಥದ್ದನ್ನು ಒಂದೆರಡು ಮಾತುಗಳನ್ನು ನಿಮಗೆ ಶೇರ್ ಮಾಡ್ಕೊತಾ ಇದ್ದೇನೆ. ಸೊ ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಯಾರೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ, ನೋಡಿರಿ ಒಂದು ಊರಲ್ಲಿ ಒಬ್ಬ ಯಜಮಾನ ಇರ್ತಾನೆ. ಸೊ ಯಜಮಾನಿಗೆ ಮಧ್ಯರಾತ್ರಿ ಎಚ್ಚರ ಆಗಿಬಿಡ್ತೈತಿ. ಸೊ ಎಚ್ಚರಾಗಿ ಏನು ಮಾಡ್ತಾನೆ ನೋಡ್ತಾನೆ, ಅವನು ಏನೋ ಸಪ್ಲಾಯಿತು ಅಂತ ಹೇಳಿ ಅಲ್ಲಿ ಒಂದು ಬಾಗಿಲ ಹತ್ತಿರ ಏನು ಯಾರು ನಿಂತ್ಕೊಂಡಿರ್ತಾರೆ ಅಂತ ಹೇಳಿದ್ರೆ ಒಬ್ಬ ಸುಂದರವಾಗಿರ್ತಕ್ಕಂತಹ ಯುವತಿ ನಿಂತ್ಕೊಂಡಿರ್ತಾಳೆ. ಅವನಿಗೆ ಯಜಮಾನಿಗೆ ದಿಗ್ಭ್ರಾಂತಿ ಆಗ್ತೈತಿ. ಏನಿದು ಇಷ್ಟು ಚೆನ್ನಾಗಿರ್ತಕ್ಕಂಥ ಮಹಿಳೆ ನಮ್ಮ ಮನೆಯಲ್ಲಿ ಇಷ್ಟು ರಾತ್ರಿಯಲ್ಲಿ ಯಾಕೆ ನಿಂತ್ಕೊಂಡಾಳ ಅಂತೇಳಿ ಭಯನೂ ಆಗ್ತೈತಿ, ಇಲ್ಲಿ ಆಶ್ಚರ್ಯನೂ ಆಗ್ತೈತಿ. ಆವಾಗ ಅವಳು ಹೇಳ್ತಾಳೆ, ಇಲ್ಲ ಏನನ್ನೂ ಭಯ ಪಡಬೇಡ, ನಾನು ಈ ಒಂದು ನಿಮ್ಮನೆಯ ಭಾಗ್ಯಲಕ್ಷ್ಮಿ, ಅದೃಷ್ಟಲಕ್ಷ್ಮಿ. ಸೊ ನಾನು ಹೊರಗೆ ಹೋಗ್ಬೇಕಂತ ಮಾಡೇನಿ, ನಾನು ಹೊರಗೆ ಹೋಗ್ತೀನಿ, ಏನಾದರೂ ವರ ಇದ್ರೆ ಕೇಳ್ರಿ, ನಾನು ನಿಮಗೆ ಕೊಟ್ಟು ಹೋಗ್ತೀನಿ ಅಂತ ಹೇಳ್ತಾಳೆ. ಆವಾಗ ಅವನಿಗೆ ಏನಾಗ್ತೈತಿ, ಅಯ್ಯೋ ವರ ತೊಗೊಂಡು ನಾನೇನು ಮಾಡಲಿ, ನನ್ನ ಮಕ್ಕಳಿದಾರ, ಸೊ ನನ್ನ ಮಕ್ಕಳಿಗೆ ಉಪಯೋಗ ಆಗಲಿ ಅಂಥೇಳಿ ಬೆಳಗ್ಗೆ ಎದ್ದು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಎಲ್ಲ ಮಕ್ಕಳನ್ನು ಕರೀತಾನೆ. ಅವನಿಗೆ 3 ಜನ ಗಂಡು ಮಕ್ಳು ಇರ್ತಾರೆ. ಸೊ 3 ಜನ ಗಂಡು ಮಕ್ಕಳನ್ನು ಕೂಡಿಸ್ಕೊಂಡು ಏನು ಹೇಳ್ತಾನೆ, ಇಲ್ಲ ಹಿಂಗಾಯ್ತು, ಸೊ ಅದಕ್ಕಾಗಿ ಏನಾದರೂ ವರ ಇದ್ರೆ ಕೇಳ್ರಿ ಅಂತ ಹೇಳಿದಾರೆ. ಸೊ ಏನಾದರೂ ವರಗಳನ್ನು ಬೇಕಾತು ಅಂತಂದ್ರೆ, ವರಗಳು ಬೇಕಾತಂದ್ರೆ ನೀವು ಹೇಳ್ರಿ, ನಾನು ಅವಳ ಹತ್ರ ಹೇಳ್ತೀನಿ, ಭಾಗ್ಯಲಕ್ಷ್ಮಿ ಹತ್ರ ಅಂತ ಹೇಳಿದಾಗ ಮಕ್ಕಳು ಏನು ಮಾಡ್ತಾರೆ, ಒಬ್ಬೊಬ್ಬರಾಗೆ ಒಂದೊಂದು ಆಸೆಗಳನ್ನು ಅವನ ಮುಂದೆ ಇಡ್ತಾರೆ. ಏನು ಅಂತ ಹೇಳಿದ್ರೆ ಮೊದಲನೇ ಮಗ ಏನು ಮಾಡ್ತಾನೆ, ಇಲ್ಲ ಚೆನ್ನಾಗಿ ಪ್ರಾಪರ್ಟಿನ ಕೊಡಪ್ಪ ಅಂಥೇಳಿ ಡಿಮ್ಯಾಂಡನ್ನು ಮಾಡು, ವರವನ್ನು ಕೊಡು ಅಂಥೇಳಿ ಕೇಳ್ತಾಳೆ. ಇನ್ನು ಎರಡನೇದವ ಏನು ಹೇಳ್ತಾನೆ ಅಂತಂದ್ರೆ, ಇಲ್ಲ ಎಲ್ಲರಿಗೂ ಒಳ್ಳೊಳ್ಳೆ ಕೆಲಸಗಳನ್ನು ಕೊಡಿಸ್ಬಿಡು ಅಂಥೇಳಿ ಅಂತ ಹೇಳ್ತಾನೆ. ಮೂರನೇದ ವ್ಯಕ್ತಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಇಲ್ಲ ಎಲ್ಲರಿಗೂ ಆರೋಗ್ಯ ಭಾಗ್ಯವನ್ನು ಕೊಡು ಅಂಥೇಳಿ ಕೇಳಪ್ಪ ಅಂಥೇಳಿ ಕೇಳ್ತಾನೆ. ಈ 3 ಜನರ ಒಂದು ಉತ್ತರಗಳನ್ನು ಕೇಳಿ, ಬಯಕೆಗಳನ್ನು ಕೇಳಿ ಏನಾಕತಿ, ಆ ಒಂದು ಹಿರಿಯ ವ್ಯಕ್ತಿಗೆ ಏನಾಕೈತಿ ಅಂತಂದ್ರೆ ಸಂತೃಪ್ತಿ ಆಗೋದಿಲ್ಲ. ಆಮೇನು ಮಾಡ್ತಾನೆ, ಹೌದಾ ಹಾಗಾದರೆ ನಿಮ್ಮ ಒಂದು ಮಾತುಗಳನ್ನು ಕೇಳಿ ನಾನು ಅವಳ ಹತ್ರ ವರ ಕೇಳ್ಕೊಬೋದು, ಆದರೆ ಇನ್ನೊಂದು ವಿಷಯ, ಈ ನಮ್ಮ ಮನೆಯಲ್ಲಿ ಇನ್ನೊಬ್ರು ಇದ್ದಾರೆ, ಯಾರು ಅಂತ ಹೇಳಿದ್ರೆ ನನ್ನ ಒಂದು ಚಿಕ್ಕ ಸೊಸೆ, ಅವಳನ್ನು ಸಹಿತ ಕೇಳ್ಬಿಡ್ತೀನಿ, ಅವಳು ಸಹಿತ ಏನು ಹೇಳ್ತಾಳೆ, ಅವಳಿಗೆ ನೀವು ಹೇಳಿರ್ತಕ್ಕಂಥ ವಿಚಾರಗಳು ಸರಿನೋ ತಪ್ಪು ಅಂತಕ್ಕಂಥದ್ದನ್ನು ತಿಳಿಸ್ತೀನಿ ಅಂದಾಗ ಅವಳನ್ನು ಕರೀತಾರೆ. ಕರೆದು, ಅಲ್ಲಮ್ಮ ಇವ್ರು 3 ಜನ ಏನು ಮಾಡಿದ್ದಾರೆ, ಈ ರೀತಿ ವರಗಳನ್ನು ಕೇಳು ಅಂತ ಹೇಳಿದಾಗ ಈ ರೀತಿ ಕೇಳಿದರು, ಸೊ ನಿನಗೇನು ಬೇಕು ನೀನು ಕೇಳು, ಅಥವಾ ಇವ್ರು ಕೇಳಿದ್ರಲ್ಲೇ ಒಂದು ವರವನ್ನು ಕೇಳಿ ಇಸ್ಕೊಂಡು ಬಿಡೋಣ ಅಂತ ಕೇಳಿದಾಗ ಆ ಒಂದು ಮಹಿಳೆ ಹೇಳ್ತಾಳೆ, ವಯಸ್ಸಿನಲ್ಲಿ ಚಿಕ್ಕವಳಾಗಿದ್ದರೂ ಸಹಿತ ಏನು ಮಾಡ್ತಾಳೆ, ಬಹಳ ಬುದ್ಧಿವಂತಿಕೆಯಿಂದ ಏನು ಮಾಡ್ತಾಳೆ ಅವಳು ಈ 3 ಒಂದು ವರಗಳನ್ನು ಪರಿಶೀಲನೆ ಮಾಡ್ತಾಳೆ. ನೋಡ್ರಿ, ಫಸ್ಟ್ ಅಂದ್ರೆ ಮೊದಲನೇ ವ್ಯಕ್ತಿ ಹೇಳಿರ್ತಕ್ಕಂಥದ್ದು ಪ್ರಾಪರ್ಟಿಯನ್ನು ಕೊಡಿಸ್ಬಿಡ್ರಿ, ಅಂದ್ರೆ ಸಮೃದ್ಧಿ ಸಂತೋಷ ಸಮೃದ್ಧಿಯನ್ನು ಕೊಡ್ರಿ, ಜಾಸ್ತಿ ಮನೆ ಆಸ್ತಿ ಹೊಲವನ್ನು ಬಯಸ್ತಕ್ಕಂಥ ವರವನ್ನು ಕೊಡು ಅಂತೇಳಿ ಕೇಳ್ತಿರ್ತಾನೆ. ಸೊ ಆಕೆ ಅಂತಾಳೆ, ಅಲ್ಲ ನಮಗೆಲ್ಲ ಆಸ್ತಿ ಐಶ್ವರ್ಯ ಎಲ್ಲ ಬಂತು ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ ಮನುಷ್ಯತ್ವವನ್ನು ಮರೆತು ನಾವು ಜೀವನವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಅದು ಬೇಡ ಅಂತ ಹೇಳ್ತಾಳೆ. ಇನ್ನು ಎರಡನೆಯ ವ್ಯಕ್ತಿ ಏನು ಮಾಡ್ತಾನೆ, ಏನು ಹೇಳಿರ್ತಾನೆ, ಇಲ್ಲಿ ಎಲ್ಲರಿಗೂ ಕೆಲಸ ಒಳ್ಳೆಯ ಕೆಲಸಗಳನ್ನು ಕೊಡಿಸ್ರಿ ಅಂತೇಳಿ ಹೇಳಿರ್ತಾನೆ. ಸೊ ಆಕೆ ಹೇಳ್ತಾಳೆ, ನೋಡ್ರಿ ಚೆನ್ನಾಗಿರ್ತಕ್ಕಂಥ ಕೆಲಸಗಳು ಬಂದು ಅಂತಂದ್ರೆ ನಮ್ಮ ಕೆಲಸಗಳನ್ನು ಮಾಡ್ಕೋತ ನಾವೇನು ಮಾಡ್ತೇವೆ, ಬೇರೆ ಬೇರೆ ಕಡೆ ಹೋಗ್ಬಿಡ್ತೀವಿ. ಆವಾಗ ನಿಮ್ಮನ್ನು ನಾವು ಹಂಚ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀವಿ, ನಮ್ಮ ಹತ್ರ ಎಷ್ಟು ದಿನ, ನಿಮ್ಮ ಹತ್ರ ಎಷ್ಟು ದಿನ ಅಂತೇಳಿ. ಸೊ ಅದು ನನಗೆ ಯಾಕೋ ಮನಸ್ಸಿಗೆ ಹಿಡಿಸ್ತಾ ಇಲ್ಲ, ಅದು ಬೇಡ ಅಂತ ಹೇಳ್ತಾಳೆ. ಇನ್ನು 3ನೇ ವ್ಯಕ್ತಿ ಏನು ಕೇಳಿರ್ತಾನೆ ಅಂತಂದ್ರೆ ಆರೋಗ್ಯವನ್ನು ಕೊಡ್ರಿ ಅಂತೇಳಿ ಕೇಳಿರ್ತಾನೆ. ಸೊ ಆರೋಗ್ಯದ ಒಂದು ವರವನ್ನು ಕೇಳುವ ಅಪ್ಪಾಜಿ ಅಂತ ಹೇಳಿರ್ತಾನೆ. ಸೊ ಅದನ್ನು ಕೇಳಿದಾಗ ಅವಳು ಹೇಳ್ತಾಳೆ, ನೋಡ್ರಿ ಎಲ್ಲರೂ ಆರೋಗ್ಯದಿಂದ ಇದ್ದಾಗ ಏನಾಕೈತೆ ಅಂತ ಹೇಳಿದ್ರೆ ನಮ್ಮ ಕೆಲಸಗಳನ್ನು ನಾವು ಮಾಡ್ಕೊಂಡು ಏನು ಮಾಡ್ತೇವೆ ಅಂತಂದ್ರೆ ನಮ್ಮ ಒಂದು ಹಮ್ಮಲ್ಲಿ ನಾವು ಬಾಳಲಿಕ್ಕೆ ಸ್ಟಾರ್ಟ್ ಆಕೈತಿ. ಅವಾಗ ಏನಾಕೈತಿ, ಬೇರೆಯವರ ನಾವು ಕಣ್ಣೆತ್ತಿ ನೋಡಲಿಕ್ಕೂ ಸಹಿತ ಸಾಧ್ಯ ಆಗೋದಿಲ್ಲ, ಬೇರೆಯವರ ನೋವು ಸಹಿತ ನಮ್ಗೆ ಅರ್ಥ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಹೇಳ್ತಾಳೆ ಅವಳು, ನೋಡ್ರಿ ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ, ನಾವೆಲ್ಲರೂ ಒಟ್ಟಾಗಿರಬೇಕು ಅಂತ ಹೇಳಿದ್ರೆ, ನಾವು ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ರೀತಿ ಇದ್ದೇವೆ ನೋಡ್ರಿ, ಮನೆಯಲ್ಲಿ ಇಲ್ಲಿ ಏನಪ್ಪ ಪ್ರಾಪರ್ಟಿ ಇದ್ರೂ ಸಹಿತ ಖುಷಿಯಾಗಿದ್ದೇವೆ, ಇಲ್ಲ ಅಂದ್ರೂ ಸಹಿತ ಖುಷಿಯಾಗಿದ್ದೇವೆ. ಹಾಗಾದ್ರೆ ನಮ್ಮೆಲ್ಲರ ಖುಷಿ ಇದೇ ರೀತಿ ಹೀಗೆ ಕಂಟಿನ್ಯೂ ಆಗಿರಬೇಕು ಅಂತ ಹೇಳಿದ್ರೆ ನಮಗೆ ಖುಷಿಯನ್ನು ದಯಪಾಲಿಸು ಅಂಥೇಳಿ, ನೆಮ್ಮದಿಯನ್ನು ದಯಪಾಲಿಸು ಅಂಥೇಳಿ ಆ ಒಂದು ದೇವಿಯ ಹತ್ರ ನೀವು ವರವನ್ನು ಕೇಳ್ಕೊಳ್ರಿ ಅಂತ ಹೇಳಿದಾಗ ಈ ಒಂದು ಹಿರಿಯ ಮನುಷ್ಯನಿಗೆ ಏನಾಕೈತೆ ಅಂದರೆ, ಇವರೆಲ್ಲರಿಗಿಂತ ಅವಳು ಹೇಳಿರ್ತಕ್ಕಂಥ ಮಾತು ಬಹಳ ಸತ್ಯವಾಗಿರ್ತೈತಿ. ಯಾಕಂತಂದ್ರೆ ನೋಡ್ರಿ, ಎಲ್ಲ ಐಶ್ವರ್ಯ ಇದ್ದು ಖುಷಿಯಿಂದ ಇರಲಿಕ್ಕೆ ಆಗದೆ ಹೋದರೆ ಏನು ಮಾಡಬೇಕು, ಎಷ್ಟೆಲ್ಲ ಏನಪ್ಪ ಅಂತಂದ್ರೆ ಒಳ್ಳೊಳ್ಳೆ ಕೆಲಸಗಳನ್ನು ತೆಗೆದುಕೊಂಡು ಸರಿಯಾಗಿ ಬಾಂಧವ್ಯವನ್ನು ಹೊಂದಲಿಲ್ಲ ಅಂದರೆ ಏನು ಮಾಡಬೇಕು, ಚೆನ್ನಾಗಿರ್ತಕ್ಕಂಥ ಆರೋಗ್ಯವನ್ನು ಇಟ್ಕೊಂಡು ಬೇರೆಯವರಿಗೆ ಸಹಾಯ ಮಾಡಲಿಲ್ಲ ಅಂದರೆ ತೊಗೊಂಡು ಏನು ಮಾಡಬೇಕು. ಸೊ ಅದಕ್ಕಾಗಿ ನಾವೆಲ್ಲರೂ ಒಟ್ಟಾಗಿರಬೇಕು, ಒಂದೇ ಕಡೆ ಇರಬೇಕು, ಚೆನ್ನಾಗಿರಬೇಕು, ನಮ್ಮೊಂದಿಗೆ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಏನಿರಬೇಕು ಅಂತಂದ್ರೆ ಒಳ್ಳೆಯ ಒಂದು ಸಂತೋಷ, ಬಾಂಧವ್ಯ, ಪ್ರೀತಿ, ವಿಶ್ವಾಸ ಇರಬೇಕು, ಪರಿಶುದ್ಧವಾಗಿರ್ತಕ್ಕಂಥ ಪ್ರೇಮ ಇರಬೇಕು ಅಂತಂದು ಆ ಮಹಿಳೆ ಹೇಳಿದಾಗ ಆ ಒಂದು ಮಹಿಳೆಯ ಮಾತು ಏನಾಕೈತೆ ಅಂದರೆ ಹಿರಿಯರಿಗೆ
ಬಹಳ ಹಿಡಿಸ್ತೈತಿ. ಅವಾಗ ಏನು ಮಾಡ್ತಾನೆ ಅವನು, ಆಯ್ತಮ್ಮ ನೀನು ಹೇಳಿರ್ತಕ್ಕಂಥ ಮಾತನ್ನೇ ನಾನೇನು ಮಾಡ್ತೀನಿ ಅಂದ್ರೆ ಆ ಒಂದು ದೇವಿ ಹತ್ರ ಕೇಳ್ತೀನಿ ಅಂತ ಹೇಳಿದಾಗ ಮಧ್ಯರಾತ್ರಿ ಮತ್ತೆ ದೇವಿ ಬರ್ತಾಳೆ. ಏನು ಡಿಸೈಡ್ ಮಾಡಿದ್ರಿ, ಹಾಗಾದ್ರೆ ನಾನು ಹೋಗ್ತೀನಿ, ಹೋಗ್ಬೇಕಾದ್ರೆ ವರವನ್ನು ಕೊಟ್ಟು ಹೋಗ್ತೀನಿ ಅಂತ ಹೇಳಿದಾಗ ಆ ಹಿರಿಯ ವ್ಯಕ್ತಿ ಹೇಳ್ತಾನೆ, ಇಲ್ಲಮ್ಮ ನಾವೇನು ಮಾಡಿದ್ದೀವಿ ಅಂತಂದ್ರೆ ಪರಿಶುದ್ಧವಾಗಿರ್ತಕ್ಕಂಥ ಪ್ರೇಮ, ನಾವು ಹೆಂಗೆ ಅದೇವಲ್ಲಿ ಸದ್ಯ ನಮ್ಮನ್ನು ಹಾಗೆ ಇರಲಿಕ್ಕೆ ಬಿಟ್ಬಿಡು, ಮತ್ತೇನು ಬೇಡ ನಮ್ಗೆ ಅಂತ ಹೇಳಿದಾಗ ಆಕಿ ದೇವಿ ನಕ್ಕೊಂತ ಹೇಳ್ತಾಳೆ, ಇಲ್ಲ ಆ ಪ್ರೇಮವನ್ನು ನಿಮಗೆ ಕೊಟ್ಬಿಟ್ನೆ ಅಂತಂದ್ರೆ ಮತ್ತು ನಾನೆಲ್ಲಿಗೆ ಹೋಗಲಿ, ಆ ಪ್ರೇಮದಿಂದನೇ ನಾನು ಬದುಕ್ತಾ ಇರೋದು, ಜಗತ್ತೇ ನಿಂತಿರ್ತಕ್ಕಂಥದ್ದು ಪರಿಶುದ್ಧವಾಗಿರ್ತಕ್ಕಂಥ ಪ್ರೇಮದ ಮೇಲೆ, ಪ್ರೀತಿಯ ಮೇಲೆ. ಸೊ ಅದಕ್ಕಾಗಿ ಅದನ್ನು ನಾನು ನಿಮ್ಗೆ ದಯಪಾಲಿಸಿದ್ನಿ ಅಂತಂದ್ರೆ ನಾನೆಲ್ಲಿ ಹೋಗಲಿ, ಅದಿಲ್ಲದೆ ನಾನು ಎಲ್ಲಿ ಹೋಗಲಿ. ಹಾಗಾದ್ರೆ ಪರಿಶುದ್ಧವಾಗಿರ್ತಕ್ಕಂಥ ಪ್ರೇಮ ಎಲ್ಲಿ ಲವಲವಿಕೆಯಿಂದ ಇರ್ತೈತೋ ಅಲ್ಲಿ ಏನಾಗಿರ್ತೈತೆ ಅಂದ್ರೆ ಅಷ್ಟೈಶ್ವರ್ಯ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ ಎಲ್ಲರೂ ನನ್ನ ಜೊತೆ ಇರ್ತಾರೆ. ಸೊ ನಾನೇ ಇಲ್ಲ ಅಂತಂದ್ರೆ ಅಲ್ಲಿ ಯಾವ ಲಕ್ಷ್ಮಿನೂ ಸಹಿತ ನನ್ನ ಹತ್ರ ಇರೋದಿಲ್ಲ ಅಂತ ಹೇಳಿ ಏನು ಮಾಡ್ತಾಳೆ ಅವಳು, ಹೊರಗೆ ಹೋಗ್ತಕ್ಕಂಥವಳು ಏನು ಮಾಡ್ತಿರ್ತಾಳೆ, ಸೊ ಒಳಗಡೆ ಹೋಗಿ ಏನು ಮಾಡ್ತಾಳೆ ಅವಳು, ಮಾಯ ಆಗಿಬಿಡ್ತಾಳೆ. ಸೊ ಅದಕ್ಕಾಗಿ ನಾನು ಹೇಳ್ತಿರೋದು ನೋಡ್ರಿ, ಆ ಒಂದು ಪವಿತ್ರವಾಗಿರ್ತಕ್ಕಂತಹ ಪ್ರೇಮ ಅಂತಕ್ಕಂಥದ್ದು ಅಂದ್ರೆ ದೇವರ ಸ್ವರೂಪ ಅಂತ ಹೇಳ್ತೇವೆ. ಪವಿತ್ರವಾಗಿರ್ತಕ್ಕಂಥ ಪ್ರೇಮವನ್ನು ದೇವರ ಸ್ವರೂಪ ಅಂತ ಹೇಳ್ತೇವೆ. ಸೊ ಅದಕ್ಕಾಗಿ ಅಂತಹ ಒಂದು ಪವಿತ್ರವಾಗಿರ್ತಕ್ಕಂಥ ಪ್ರೇಮವನ್ನು ನಾವೆಲ್ಲರೂ ಹೊಂದಿದಾಗ ಏನಾಕೈತೆ ಅಂದರೆ ಎಲ್ಲರೂ ಸಹಿತ ಖುಷಿಯಿಂದ ಇರಲಿಕ್ಕೆ ಸಾಧ್ಯ ಆಗ್ತೈತಿ. ಯಾವುದೇ ವೈಮನಸ್ಸು, ಜಗಳ, ತಂಟೆ, ತಕರಾರು ಯಾವುದೂ ಬರೋದಿಲ್ಲ. ಅದಕ್ಕಾಗಿ ನಾವೆಲ್ಲರೂ ಪರಿಶುದ್ಧವಾಗಿರ್ತಕ್ಕಂಥ ಪ್ರೇಮವನ್ನು ಹೊಂದೋಣ, ಮಾನಸಿಕವಾಗಿ ನೆಮ್ಮದಿಯನ್ನು ಪಡೆಯೋಣ ಅಂತ ಹೇಳ್ತಾ ಮತ್ತೊಂದು ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ.